ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರೋಮೋ ಬಂತು. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋ ಆಯ್ತಾ. ಆನೆಸ್ಟ್ ರಿವ್ಯೂ ಪ್ರೋಮೋ ಬಗ್ಗೆ ನನ್ನ ಆನೆಸ್ಟ್ ರಿವ್ಯೂ. ಯಾಕೆ ಅಂತಂದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಆಯ್ತಾ ನಿಮ್ಗೇನು ಗೊತ್ತು ಪ್ರೋಮೋ ಬಗ್ಗೆ ಅಂತ ಹೇಳ್ತೀರಾ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಪ್ರೋಮೋ ಬಗ್ಗೆ ಐ ಎಕ್ಸ್ಪೆಕ್ಟೇಷನ್ ಇತ್ತು. ಐ ಎಕ್ಸ್ಪೆಕ್ಟೇಷನ್ ಅಂತ ಹೇಳೋದಕ್ಕಿಂತನೂ ನಾನು ಇಲ್ಲಿ ಫ್ರ್ಯಾಂಕ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಯಾ, ಐ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಅನ್ನೋದಕ್ಕಿಂತನೂ ನಮಗೆ ಓಕೆ ಸುದೀಪ್ ಸರ್ ಅವರ ಒಂದು ಪ್ರೋಮೋ ಬರುತ್ತೆ, ನಮಗೆ ಗೇಮ್ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಏನೋ ಒಂದು ಕ್ಲೂ ಕೊಡ್ತಾರೆ. ಅದೇ ರೀತಿ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಏನೋ ಕ್ಲೂ ಕೊಡ್ತಾರೆ. ಅದೇ ರೀತಿ ಏನು ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ನ ವಿಡಿಯೋಗಳು ಏನು ಸೆಲೆಕ್ಟ್ ಆಗಿದೆ, ಏನು ಅದರ ಒಂದು ಅಪ್ಡೇಟ್ಸ್ ಏನು ಮುಂದಿಂದು ಅನ್ನೋದನ್ನ ಒಂದು ಕ್ಲೂ ಕೊಡ್ತಾರೆ ಅಂತ ಅಂದ್ಕೊಂಡಿತ್ತು. ಬಟ್ ಈ ಪ್ರೋಮೋ ತುಂಬಾ ಪ್ಲೈನ್ ಆಗಿದೆ ಅನ್ನಿಸ್ತು. ಓಕೆ, ಸುದೀಪ್ ಸರ್ ಅವರಿಗೆ ಬಿಗ್ ಬಾಸ್ ಟೀಮು ಒಂದು ಐಪ್ ಕೊಡಬೇಕು, ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು, ಅದೆಲ್ಲದು ಓಕೆ, ಅದೆಲ್ಲ ಫೈನು. ಸುದೀಪ್ ಸರ್ ಅವರ ಕಾಸ್ಟ್ಯೂಮು, ಅವರ ಹೇರ್ ಸ್ಟೈಲು, ಅವರು ಬಂದಂತಹ ದಾರಿ ಆಯಿತಾ, ಲುಕ್ ಕೊಟ್ಟಿದ್ದು, ಮಾತಾಡಿದ್ದು, ಅದೆಲ್ಲವೂ ಕೂಡ ಫೈನ್. ಅಂದರೆ ಸುದೀಪ್ ಸರ್ ಅವ್ರನ್ನ ನಮಗೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಸ್ಟ್ ಇವರು ಅಂತ ನಮಗೆ ಪರಿಚಯ ಮಾಡಿಸ್ದಂಗಿತ್ತು. ಬಿಗ್ ಬಾಸ್ ಟೀಮು ನಮಗೆ ಕರ್ನಾಟಕ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಸ್ಟು ಅಂತೇಳಿ ನಮಗೆ ಪರಿಚಯ ಮಾಡ್ದಂಗಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಇಂಟು ಕೂಡ ನಮಗೆ ಸಿಗಲಿಲ್ಲ. ಇದು ಸತ್ಯ, ನಾನು ಇದು ಫ್ರ್ಯಾಂಕ್ ಆಗಿ ಹೇಳ್ತೇನೆ. ನನಗೆ ನಿನ್ನೊಂದು ಸತ್ಯನ ಹೇಳ್ಬಿಡ್ಬೇಕು ನನಗೆ. ಸರಿಯಾ, ಇಲ್ಲಿ ಸೂಪರ್ ಹಿಟ್ ಆಗಿತ್ತು ಪ್ರೋಮೋ ಅಂತಲೂ ನಾನು ಹೇಳಲ್ಲ, ಇಲ್ಲ ಓಕೆ ಅಂತಲೂ ಹೇಳಲ್ಲ. ನಮ್ಮ ಸುದೀಪ್ ಸರ್ ಅವ್ರನ್ನ ಕನ್ನಡ ಜನತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಸ್ಟ್ ಇವರು ಅಂತ ಪರಿಚಯ ಮಾಡಿಕೊಟ್ಟಂಗಿತ್ತು. ಅಂದರೆ ಸುದೀಪ್ ಸರ್ ಅವ್ರನ್ನ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನಮಗೆ ಪರಿಚಯ ಮಾಡಿಕೊಟ್ಟಂಗಿತ್ತು ಅಷ್ಟೇ ಬಿಟ್ಟರೆ ಬೇರೆ ಏನು ಇಂಟು ನಮಗೆ ಸಿಗಲಿಲ್ಲ. ಓಕೆ, ಈ ಪ್ರೋಮೋ ನಿಜವಾಗ್ಲೂ ಕೂಡ ಮುಂದಿನ ಗೇಮ್ ಬಗ್ಗೆ, ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಏನಾದರೂ ಇಂಟು ಕೊಡ್ತಿದೆಯಾ ಅಂದರೆ ಇಲ್ಲಿ ಏನು ಆ ಒಂದು ಫ್ಯಾನ್ಸ್ಗಳು, ಆ ಪ್ರೇಕ್ಷಕರು ಬಂದು ಒಂದು ಕೇಕೆ ಹೊಡಿತಾ ಇದ್ದಿದ್ದು, ಬಂದು ನಿಂತಿದ್ದು, ಆಮೇಲೆ ಸುದೀಪ್ ಸರ್ ಅವರು ಆಟ ಶುರು ಮಾಡೋಣ ಅಂದಿದ್ದು, ಉಬ್ಬೇರಿಸಿದ್ದು, ಇವೆಲ್ಲವೂ ಏನೋ ಒಂದು ಸಮಥಿಂಗ್ನ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ ನಿಮ್ಗೆ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನು ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋ ಕೆಳಗಡೆ ಕಮೆಂಟ್ಸನ್ನ ನೋಡಿದ್ರೆ ಇನ್ನೂ ಜನ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗುಂಗಲ್ಲೇ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮರಿತಾನೇ ಇಲ್ಲ. ನೀವು ಅಲ್ಲಿರುವಂತಹ ಸಾವಿರಾರು ಕಮೆಂಟಲ್ಲಿ ನಮ್ಮ ಗಿಲ್ಲಿ ಅವರ ಕಮೆಂಟೇ 60% ಇದೆ. ಗಿಲ್ಲಿ ಕಾವ್ಯ ಬಗ್ಗೆನೇ 60% ಕಮೆಂಟ್ ಇದೆ. ಇದು ಆನೆಸ್ಟ್, ಇದನ್ನು ಒಪ್ಕೋಬೇಕು ಆಯ್ತಾ, ಇದು ಸತ್ಯ. ಬಿಗ್ ಬಾಸ್ ಕನ್ನಡ 13 ಬಗ್ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಗಿಲ್ಲಿ ಬಗ್ಗೆ ಅಷ್ಟೇ ಜನ ಕಮೆಂಟ್ ಮಾಡಿದ್ದಾರೆ. ನಾವು ಗಿಲ್ಲಿನ ಮಿಸ್ ಮಾಡ್ತಾ ಇದ್ವಿ, ಬಿಗ್ ಬಾಸ್ 12 ಗಿಲ್ಲಿ ಅವ ಇನ್ನೂ ಕಮ್ಮಿ ಆಗಿಲ್ಲ. ಅದು ಹೌದು, ಗಿಲ್ಲಿ ಅವ ಇನ್ನೂ ಕಡಿಮೆ ಆಗಿಲ್ಲ. ಯಾವುದೇ ಫಂಕ್ಷನ್ಗೆ, ಕಾರ್ಯಕ್ರಮಗಳಿಗೆ, ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋದ್ರೂ ಆ ಗತ್ತು ಇನ್ನೂ ಮೇಂಟೈನ್ ಆಗ್ತಾನೆ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಎಷ್ಟು ಜನ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತಿದ್ದಾರೆ, ಅದರ 10ರಷ್ಟು ಜನ ನಾವು ಬಿಗ್ ಬಾಸ್ 12ನ ತುಂಬ ಎಂಜಾಯ್ ಮಾಡಿದ್ದು. ನಮಗೆ ಗಿಲ್ಲಿ ಅಂತ ಕಂಟೆಸ್ಟೆಂಟು ಅಂತ ಹೇಳ್ತಾರಲ್ಲ, ನೆವರ್ ಬಿಫೋರ್, ಅಂದರೆ ನೀನು ಯಾವತ್ತೂ ಗಿಲ್ಲಿ ಅಂತ ಕಂಟೆಸ್ಟೆಂಟನ್ನು ನಾವು ನೋಡಿರಲಿಲ್ಲ, ಮುಂದೆ ನೋಡಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಇದು ಫ್ಯಾಕ್ಟ್, ಇದನ್ನು ಒಪ್ಕೋಬೇಕು, ನಾನು ಒಪ್ಕೊಳ್ತೀನಿ. ಏಕೆಂದರೆ ಗಿಲ್ಲಿ ಅಂತ ಕಂಟೆಸ್ಟೆಂಟು ಬಿಗ್ ಬಾಸ್ ಕನ್ನಡ ಸೀಸನ್ 12 ಮಾಡಿರುವಂತಹ ಒಂದು ದಾಖಲೆ, ಒಂದು ಒಂದು ಎಂತ ಹೇಳ್ತಾರಲ್ಲ, ಕಂಟೆಂಟನ್ನು ಗಿಲ್ಲಿ ಹತ್ರ ಕಲಿಬೇಕು. ಕಂಟೆಂಟ್ ಅಂದರೆ ಏನು, ಜನ ಯಾವುದೆಲ್ಲ ನೋಡಿ ಅಟ್ರಾಕ್ಟ್ ಆಗ್ತಾರೆ ಅನ್ನೋದನ್ನು ಗಿಲ್ಲಿನ ನೋಡಿ ಕಲಿಬೇಕು. ಅಲ್ಲಿ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರೋಮೋ ನೋಡಿದಾಗ ಅದ್ರ ಕೆಳಗಡೆ ಎಲ್ಲ ಕಮೆಂಟುಗಳು ಗಿಲ್ಲಿ ಬಗ್ಗೆನೇ ಇತ್ತು. ಅಂದರೆ ಗಿಲ್ಲಿ 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 ಸೂಪರು, ನಾವು ಗಿಲ್ಲಿನ ಇನ್ನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ವಿ, ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೂ ಬರಬೇಕು ಅಂತೇಳಿ ತುಂಬ ಜನ ಹೇಳ್ತಾ ಇದ್ರು. ಇಲ್ಲಿ ಒಂದು ಸತ್ಯ ಮಾತಾಡೋಣ, ಸರಿಯಾ? ಯಾಕೆ ಗಿಲ್ಲಿ ಇನ್ನೂ ಕೂಡ ಜನಗಳ ಮನಸ್ಸಲ್ಲಿ ಉಳಿದಿದ್ದಾನೆ ಅಂತಂದರೆ, ಆರ್ಗ್ಯಾನಿಕ್ ಆಗಿ ಅವನು ಕೊಟ್ಟಂತಹ ಒಂದು ಕಂಟೆಂಟು, ಆರ್ಗ್ಯಾನಿಕ್ ಆಗಿ, ಯಾವುದೇ ಡ್ರಾಮಾ ಇಲ್ಲ, ಈ ಡ್ರಾಮಾ ಇಲ್ಲ, ಏನೂ ಇಲ್ಲ, ಆರ್ಗ್ಯಾನಿಕ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯ ಕುತ್ಕೊಂಡು ನೋಡೋ ರೀತಿ ಆಯ್ತಾ ಮಾಡಿದ್ದು ನಮ್ಮ ಗಿಲ್ಲಿ ನಟ. ಯಾಕೆಂದ್ರೆ ನಾವು ನೋಡಿದ್ದೀವಿ ಗಿಲ್ಲಿನ, ಅವನೇನೋ ಒಂದು ಮೇಕಪ್ ಮಾಡ್ಕೊಳೋನಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋನಲ್ಲ, ಏನೂ ಅಲ್ಲ, ಬಣ್ಣ ಮಾಡೋದು ಮಾತಾಡೋನಂತೂ ಮೊದಲೇ ಅಲ್ಲ. ಅವನು ಏನು ಅಂತಂದರೆ
ಅವರು ಜನಗಳ ನಾಡಿ ಮಿಡಿತ ಗೊತ್ತಿರುವಂತಹ ಒಬ್ಬ ಆ್ಯಕ್ಟರ್ ಗಿಲ್ಲಿ ನಟ ಅಂತ ಹೇಳ್ತೀನಿ. ಜನಗಳ ನಾಡಿ ಮಿಡಿತ ಯಾರಿಗೆ ಗೊತ್ತಿರುತ್ತೆ, ಪ್ರೇಕ್ಷಕರ ನಾಡಿ ಮಿಡಿತ ಯಾರಿಗೆ ಗೊತ್ತಿರುತ್ತೆ, ಅವನು ಮಾತ್ರ ನಿಜವಾದ ಕಲಾವಿದ ಆಗಕ್ಕೆ ಸಾಧ್ಯ. ಅದು ಗಿಲ್ಲಿ ನಟ. ಅವನಿಗೆ ಗೊತ್ತು ಆಯಿತಾ. ಅವನು ಪ್ರೇಕ್ಷಕರ ನಾಡಿ ಮಿಡಿತದ ಪ್ರಕಾರವಾಗಿ ನಮಗೆ ಕಂಟೆಂಟನ್ನು ಕೊಟ್ಟ. ಹಾಗಾಗಿ ಇವತ್ತು ಗಿಲ್ಲಿ ಟಾಪಲ್ಲಿರೋದು. ಇನ್ನು ಬರುವಂತಹ ಕಂಟೆಸ್ಟೆಂಟ್ಗಳು ಗಿಲ್ಲಿನ ಇಮಿಟೇಟ್ ಮಾಡಿದರೂ ಕೂಡ ಗಿಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಅದು ಒಂಥರ ಮಾಸ್ಟರ್ ಪೀಸು. ಗಿಲ್ಲಿ ಮಾಸ್ಟರ್ ಪೀಸು. ಅವನದು ಒಂಥರ ಸಿಗ್ನೇಚರ್ನ ಹಾಕೋಗ್ಬಿಟ್ಟಿದ್ದಾನೆ. ಇನ್ಯಾರು ಕೂಡ ಗಿಲ್ಲಿನ ಬೀಟ್ ಮಾಡೋಕ್ಕಾಗಲ್ಲ. ಅಂದರೆ ನೆವರ್ ಬಿಫೋರ್ ನೆವರ್ ಆಫ್ಟರ್ ಆಯಿತಾ. ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಏಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಒಂದು ಕಮೆಂಟ್ಗಳನ್ನ ನಾನು ನೋಡಿ ಹೇಳ್ತಾ ಇರೋದು ನಿಮಗೆ. ಸುಮ್ಮನೆ ಗಿಲ್ಲಿ ಬಗ್ಗೆ ತುಂಬ ಬಿಲ್ಡಪ್ ಕೊಡ್ತಿದ್ದೀರಾ ಹಂಗೆಲ್ಲ ಹೇಳ್ಬಿಡಿ. ನೀವು ಹೋಗಿ ಬೇಕಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋ ಬಂದಿದೆಯಲ್ಲ ಅದ್ರ ಕೆಳಗಡೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಈಗ ಪ್ರೋಮೋ ಬಂತು. ಇದು ಸುದೀಪ್ ಸರ್ ಅವರಿಗೆ ಸಂಬಂಧಪಟ್ಟಿದ್ದ ಪ್ರೋಮೋ ಅಂತೇಳಿ ನಮಗೆ ಓಪನ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಯಾವುದೇ ಶೋಗಾಗಲಿ, ಅಗ್ನಿ ಪರೀಕ್ಷೆ ಬಗ್ಗೆ ಆಗಲಿ, ಬಿಗ್ ಬಾಸ್ ದಿ ಕಾಮನ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಇಟ್ಟಿಲ್ಲ. ಜಸ್ಟೇ ನಮ್ಮ ಸುದೀಪ್ ಸರ್ ಅವ್ರನ್ನ ನಮ್ಮ ಕನ್ನಡ ಜನತೆಗೆ ನಮ್ಮ ಬಿಗ್ ಬಾಸ್ ಟೀಮ್ ಪರಿಚಯ ಮಾಡಿಕೊಟ್ಟಿದೆ. ಅಂದರೆ ಕರುನಾಡ ಚಕ್ರವರ್ತಿ ಬಿಗ್ ಬಾಸ್ ಕಹಾ ಆಯಿತಾ, ಬಾಸ್ ಅಂತಲೇ ಹೇಳ್ಬೋದು. ಅವರು ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ನಡೆಸ್ಕೊಡ್ತಿದ್ದಾರೆ. ಇವರೇ ಹೋಸ್ಟ್ ಅನ್ನೋದನ್ನು ನಮಗೆ ಒಂದು ಗ್ರ್ಯಾಂಡಾಗಿ ಪ್ರೋಮೋ ಹಾಕಿ ಬಿಗ್ ಬಾಸ್ ಟೀಮ್ ನಮಗೆ ತೋರಿಸಿದೆ ಅಷ್ಟೇ. ಸುದೀಪ್ ಸರ್ ಅವರಿಗೆ ಸಂಬಂಧಪಟ್ಟಂಥ ಪ್ರೋಮೋ ಅಷ್ಟೇ. ನೆಕ್ಸ್ಟ್ ವೆರಿ ಸೂನ್ ಇದೇ ಸ್ಯಾಟರ್ಡೆ ಆರ್ ಸಂಡೇ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ನಿಮಗೆ ಪ್ರೋಮೋ ಬರುತ್ತೆ. ಆ ಪ್ರೋಮೋ ನೋಡಿದ್ರೆ ನೀವೆಲ್ಲ ಕಳೆದೋಗ್ತೀರಾ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ಪ್ರೋಮೋ ಬಂದ್ಬಿಟ್ಟು ಅಗ್ನಿ ಪರೀಕ್ಷೆ ಶೋಗೆ ಸಂಬಂಧಪಟ್ಟಿದ್ದು. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಗಿಲ್ಲಿ ಅವರು ಜಡ್ಜ್ ಆಗಿ ಇರ್ತಾರೆ. ಅದ್ರ ಜೊತೆಗೆ ಶ್ರುತಿ ಮೇಡಮ್ ಆರ್ ಸಂಗೀತ ಶೃಂಗೇರಿ, ಅವರ ಜೊತೆಗೆ ವಿನಯ್ ಗೌಡ ಆರ್ ಕಾರ್ತಿಕ್ ಮಹೇಶ್, ಇವರಿಷ್ಟು ಜನ ಇರುವಂತಹ ಸಾಧ್ಯತೆ ಇದೆ. ನೋಡೋಣ. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 13ನ ಪ್ರೋಮೋ ನಿಜವಾಗ್ಲೂ ಕೂಡ ಯಾವುದೇ ಗೇಮಿಗೆ ಏನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಒನ್ ಆ್ಯಂಡ್ ಓನ್ಲಿ ಸುದೀಪ್ ಸರ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಆನೆಸ್ಟಾಗಿ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ನಿಮಗೆ ನಾನು ಹೇಳಿದ್ದು ಕರೆಕ್ಟು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.